ಬಾಲಚಂದ್ರ ಮುರಾರ್ಜಿ ದೇಸಾಯಿ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ಸುಮಾರು 4 ಜನ ಮಕ್ಕಳು ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಮುದ್ರದಲ್ಲಿ ಅವರದೇ ಅಂತ ಒಂದು ಅಂದ್ರೆ ಮಕ್ಕಳು ಮೈನರ್ ಮಕ್ಕಳು, ಅಪ್ರಾಪ್ತ ಹೆಣ್ಣು ಮಕ್ಕಳು, ಅವ್ರಿಗೇನು ಗೊತ್ತು? ನಿಜವಾಗ್ಲೂ ಕೂಡ ಆ ಒಂದು ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅವ್ರ ಪ್ರಿನ್ಸಿಪಾಲ್ ಆಗಿರ್ಲಿ, ಲೆಕ್ಚರರ್ ಆಗಿರ್ಲಿ ಮತ್ತು ಸೂಪರಿಂಟೆಂಡೆಂಟ್ ಆಗಿರ್ಲಿ, ಅವರ ಒಂದು ಬೇಜವಾಬ್ದಾರಿ ಎಷ್ಟಿದೆ ಅನ್ನೋದನ್ನ ಎತ್ತಿ ತೋರಿಸಿ ಇಡೀ ರಾಜ್ಯಕ್ಕೆ ಇದೊಂದು ದೊಡ್ಡ ಸಂದೇಶ, ಇಡೀ ದೇಶಕ್ಕೆ ದೊಡ್ಡ ದುಃಖದ ಸಂದೇಶ. ಇಂತಹ ಒಂದು ಬೇಜವಾಬ್ದಾರಿತನದ ಸಂಸ್ಥೆಗಳು ಇನ್ನೂ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಇದಾವೆ. ಮುಂದೆ ಈ ರೀತಿ ಆಗಬಾರ್ದು. ಈ ಮಕ್ಕಳ ಒಂದು ದುರಂತವನ್ನು ನೋಡಿದ್ರೆ ಕರುಳು ಹಿಂಡು ಬರ್ತದೆ, ನೋವು. ಸಂತವರು ಕೂಡ ಇವತ್ತು ಮುಳಬಾಗಿಲು ತಾಲೂಕಿನಂತ ದೊಡ್ಡ ಶೋಕ ಶುರುವಾಗಿದೆ. ಇಂತಹ ಒಂದು ಕಾರ್ಯಕ್ರಮವನ್ನ ನಿಜವಾಗ್ಲೂ ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹುಸೇನ್ ಬೇಡ ಯಾವಾಗೂ ಕೂಡ ಸತತವಾಗಿ ಅವರು ಎಚ್ಚೆತ್ತುಕೊಂಡು ಕಾರ್ಯಕ್ರಮ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಯಾವುದೇ ನೋವಿನ ವಿಚಾರ, ಸಂಘಟನೆ ವಿಚಾರ, ನಾಡು ನುಡಿ ನೆಲ ಜಲ ಸಂಬಂಧಪಟ್ಟಂತ ಕಾರ್ಯಕ್ರಮಗಳನ್ನ ತುಂಬಾ ಶ್ರದ್ಧಾ ಭಕ್ತಿಯಿಂದ ಮಾಡಿ ಈ ತಾಲೂಕಿನಲ್ಲಿ ಕಣ್ಮಣಿ ಆಗಿದ್ದಾರೆ. ನಿಜವಾಗ್ಲೂ ಕೂಡ ನಮ್ಮ ಹುಸೇನು, ನಮ್ಮ ಈ ಬಳಗ ಏನ್ ನಮ್ಮ ನಾಗೇಶ್ ಅಣ್ಣ, ವೆಂಕಟೇಶ್ ಅಣ್ಣ, ನಮ್ಮಿನ್ನ ಅನೇಕ ಹಿರಿಯರು ಮಿತ್ರರೆಲ್ಲರೂ ಸೇರಿ ಇಂಥ ಒಂದು ಶೋಕವನ್ನ, ಇಂಥ ಒಂದು ದುಃಖತಪ್ತ ಕಾರ್ಯಕ್ರಮವನ್ನ, ನೋವಿನ ಕಾರ್ಯಕ್ರಮವನ್ನ ಸರ್ಕಾರಕ್ಕೆ ಎಚ್ಚರಿಸುವ ಮುಖಾಂತರ ಸರ್ಕಾರದ ಸಮಸ್ಯೆಗಳು ಇವತ್ತು ಎಷ್ಟು ಬೇಜವಾಬ್ದಾರದಿಂದ ವರ್ತಿಸ್ತಾ ಇದ್ದಾವೆ. ಸರ್ಕಾರಿ ಕೆಲಸ ದೇವರ ಕೆಲಸ ಅನ್ನೋದ್ಬಿಟ್ಟು ಇವತ್ತು ಅಲ್ಲಿ ದೆವ್ವಗಳು ಸೇರ್ಕೊಂಡಿದ್ದಾವೆ ಕಚೇರಿಗಳಲ್ಲಿ. ಎಷ್ಟೊಂದು ಬೇಜವಾಬ್ದಾರಿ ಅಂದ್ರೆ ಇವತ್ತು ಸೇವಾ ಮನೋಭಾವನೆ ಸಂಪೂರ್ಣವಾಗಿ ಕಚೇರಿಗಳಲ್ಲಿ ಒಟ್ಟೋಗಿದೆ. ಅವರ ಜವಾಬ್ದಾರಿಗಳನ್ನು ಮರೆತೋಗಿದ್ದಾರೆ. ಅದೊಂಥರ ಹಮ್ಮು ಅಧಿಕಾರ, ಏನೋ ಒಂದು ದುಡಿಯೋಕ್ ಬಂದಿದ್ದೀವಲ್ಲ, ದುಡ್ಡು ಮಾಡಕ್ ಬಂದಿದ್ದೀವಿ, ಇಲ್ಲೇ ಲೂಟಿ ಮಾಡ್ಕೊಂಡು ಹೋಗ್ಬೇಕು ಅಂತ ಅಧಿಕಾರಿಗಳು ಯೋಚನೆ ಮಾಡ್ತಾ ಇದಾರೆ. ಅದನ್ನು ಬಿಟ್ಟು ಬಿಡಬೇಕು. ಮೊದಲು ಅದನ್ನ ಬಿಟ್ಟು ತಾವು ಸೇವೆಗೆ ಬಂದಿದ್ದೀವಿ, ಮುಂದೆ ಈ ಸಮಾಜ ಸೇವೆಗೆ ನಾವು ನಿಂತು ಈ ಮಕ್ಕಳು ಈ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅನ್ನೋದನ್ನ ಅವ್ರು ಅರಿಬೇಕು. ಎಲ್ಲ ಇಲಾಖೆಗಳಲ್ಲೂ ಕೂಡ ಇವತ್ತು ಸತತವಾಗಿ ಇವತ್ತು ಈ ಒಂದು ದರ್ಪ ದೌರ್ಜನ್ಯ ಮತ್ತು ಲಂಚ ತಾಂಡವಾಡ್ತಾ ಇದೆ. ಇದಕ್ಕೆ ಪ್ರತಿಫಲವೇ ಈ ಮಕ್ಕಳ ಒಂದು ಸಾವು. ಯಾಕಂತ ಹೇಳಿದ್ರೆ ಆ ಸಂಸ್ಥೆಯಲ್ಲಿ ಆ ಒಂದು ಸಿಬ್ಬಂದಿ, ಆ ಒಂದು ಪ್ರಾಂಶುಪಾಲರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಇವತ್ತು ಈ ಮಕ್ಕಳಿಗೆ ಗತಿ ಬರ್ತಾ ಇರಲಿಲ್ಲ. ಈ ರೀತಿ ಕೆಲಸ ಮಾಡತಕ್ಕಂಥದ್ದು ಇಡೀ ರಾಜ್ಯ ಪೂರ್ತಿ ಇದೆ, ದೇಶಾದ್ಯಂತ ಇದೆ. ಇದು ಸರ್ಕಾರದ ಹೊಣೆ. ಇದು ಸರ್ಕಾರವನ್ನು ನಾವು ಗುರಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಇದು ಸರ್ಕಾರದ ಒಂದು ಬೇಜವಾಬ್ದಾರಿ, ಸರಣಿ ಹಂತದಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳ ಒಂದು ಬೇಜವಾಬ್ದಾರಿಯಿಂದ ಈ ರೀತಿ ನಡೆದಿದೆ. ಈ ನೋವಿನ ಒಂದು ಸಂಪೂರ್ಣ ಜವಾಬ್ದಾರಿ ಸರ್ಕಾರದ್ದು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ.